ಕುಂಭಮೇಳದ ಖ್ಯಾತಿಯ ಮೊನಾಲಿಸಾ ಹಾಗೂ ಅವರ ಪತಿಗೆ ಈಗ ಜೀವ ಬೆದರಿಕೆ ಬರ್ತಾ ಇದೆ ಅಂತೆ. ವಿಡಿಯೋ ಮಾಡಿ ರಕ್ಷಣೆ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೊನಾಲಿಸಾ ಮತ್ತು ಅವರ ಪತಿಗೆ ಇತ್ತೀಚೆಗೆ ಬಹಳಷ್ಟು ಬೆದರಿಕೆಗಳು ಬರ್ತಾ ಇದ್ದಾವೆ. ಅನ್ಯ ಕೋಮಿನ ಯುವಕನೊಂದಿಗೆ ಆ ಮೊನಾಲಿಸಾ ಮದುವೆ ಆಗಿದ್ರು. ಈ ವಿಚಾರ ಭಾರಿ ವಿವಾದಕ್ಕೂ ಸಹ ಕಾರಣ ಆಗಿತ್ತು. ಮೊನಾಲಿಸಾ ಮತ್ತು ಫರ್ಮಾನ್ ಇಬ್ಬರೂ ಸಹ ವಿವಾಹ ಆಗಿದ್ರು. ಆ ಸಂದರ್ಭದಲ್ಲಿ ಮೊನಾಲಿಸಾ ಅವರ ಕುಟುಂಬವೇ ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡಿತ್ತು. ಮತ್ತೊಂದು ಕಡೆಗೆ ಲವ್ ಜಿಹಾದ್ನ ಆರೋಪವೂ ಸಹ ಕೇಳಿ ಬಂದಿತ್ತು. ಇದೆಲ್ಲದರ ಮಧ್ಯೆ ಈಗ ಅವರಿಗೆ ಜೀವ ಬೆದರಿಕೆ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನ ಸ್ವತಃ ಮೊನಾಲಿಸಾ ಹಾಗೂ ಅವರ ಪತಿ ವಿಡಿಯೋ ಮಾಡಿ ಸಂದೇಶವನ್ನ ಕೊಟ್ಟಿದ್ದಾರೆ. मुख्यमंत्री टीआई कमिश्नर मीडिया वालों को सभी तक ये लेटर जाएगा, हमारी मदद करो। खुलेआम मारने की काटने की धमकी दी जा रही है। मुख्यमंत्री टीआई कमिश्नर मीडिया वालों को सभी तक ये लेटर जाएगा, हमारी मदद करो। नमस्ते दोस्तों, मैं मोनालिसा भोसले और ये मेरे पति फरमान खान है और मैं वीडियो एक लेटर के साथ सभी को मेल कर रही हूँ, तो प्लीज हमारी मदद करो। हमें खुलेआम मारने की काटने की धमकी दी जा रही है। नमस्ते दोस्तों, मैं मोनालिसा भोसले और ये मेरे पति फरमान। ನೀವು ವಿಡಿಯೋದಲ್ಲಿ ಕೇಳಿದ್ರಲ್ಲ, ಸ್ವತಃ ಮೊನಾಲಿಸಾ ಭೋಸ್ಲೆ ಮತ್ತೆ ಫರ್ಮಾನ್ ಇಬ್ರು ಸಹ ತಮ್ಮ ವಿಡಿಯೋವನ್ನ ಮಾಡಿ ಅವರು ಸಂದೇಶವನ್ನ ಹೇಳ್ತಿರೋದು, ನಮಗೆ ಬಹಿರಂಗವಾಗಿ ಕೊಲೆ ಮಾಡ್ತೀವಿ ಅನ್ನುವಂತಹ ಬೆದರಿಕೆಗಳನ್ನ ಹಾಕಲಾಗ್ತಾ ಇದೆ, ನಮಗೆ ಜೀವನ ನಡೆಸೋದಕ್ಕೂ ಸಹ ಕಷ್ಟ ಆಗ್ತಾ ಇದೆ. ಹಾಗಾಗಿ ಸಿಎಂ ಮತ್ತೆ ಕಮಿಷನರು ಜೊತೆಗೆ ಮೀಡಿಯಾದವರು ಈ ಬಗ್ಗೆ ನೀವು ಗಮನವನ್ನು ಹರಿಸಬೇಕು. ಕಾರಣ ಏನು ಅಂದ್ರೆ ನಮಗೆ ಈ ರೀತಿಯಾದಂತಹ ಬೆದರಿಕೆ ಬರ್ತಾ ಇರೋದು ಬಹಳಷ್ಟು ನೋವನ್ನ ತರ್ತಾ ಇದೆ ಮತ್ತೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಸ್ವತಃ ಮೊನಾಲಿಸಾ ಭೋಸ್ಲೆ ಈಗ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಇವರ ಮದುವೆಯ ವಿಚಾರದಲ್ಲಿ ಯಾವಾಗ ಇವರ ಮದುವೆ ಅಂತ ಗೊತ್ತಾಗುತ್ತೋ ಸ್ವತಃ ಈ ಮೊನಾಲಿಸಾ ಇದ್ದಾಳಲ್ಲ, ಈ ಮೊನಾಲಿಸಾಳ ಕುಟುಂಬಸ್ಥರೇ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದು ಒಂದು ಲವ್ ಜಿಹಾದ್ ಅನ್ನುವಂತಹ ವಿಚಾರವನ್ನ ಸ್ವತಃ ಮೊನಾಲಿಸಾ ಅವರ ಕುಟುಂಬದವರೇ ಹೇಳ್ತಾರೆ. ಅವಳಿಗೆ ಕೇವಲ ಈಗ 18 ವರ್ಷ. ಆ 18 ವರ್ಷದ ಯುವತಿಗೆ ಏನೂ ಗೊತ್ತಿಲ್ಲ, ಲವ್ ಜಿಹಾದ್ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನು ಹೇಳಲಾಗಿತ್ತು. ಆದರೂ ಆ 18 ವರ್ಷ ತುಂಬಿರುವಂತಹ ಕಾರಣಕ್ಕಾಗಿ ಮೊನಾಲಿಸಾಳನ್ನ ಈ ವ್ಯಕ್ತಿ ಮದುವೆ ಆಗ್ತಾನೆ. ಆ ಮದುವೆ ಆಗಿರುವಂತಹ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯಂತೆ ಮದುವೆ ಆಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾನು ಯಾವುದೇ ಕಾರಣಕ್ಕೂ ಲವ್ ಜಿಹಾದ್ ಮಾಡಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ಅವರ ಪತಿ ಮಾಡ್ತಾರೆ. ಅದಾದ್ಮೇಲೆ ಈಗ ಎಲ್ಲವೂ ಸುಸೂತ್ರವಾಗಿ ಮುಗಿದೋಗ್ಬಿಡ್ತು. ಅವ್ರಿಗೆ ಮದುವೆ ಆಗಿರೋದು ಕೇರಳದಲ್ಲಿ. ಆ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ಇಲ್ಲ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಸ್ವತಃ ಅವರೇ ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದ ನೋಡ್ತಾ ಹೋದ್ರೆ ಅವರಿಗೆ ಬಹಿರಂಗವಾಗಿ ಬೆದರಿಕೆಗಳು ಬರ್ತಾ ಇದ್ದಾವೆ. ನಿಮ್ಮನ್ನ ಕಡ್ದಾಕ್ತೀವಿ, ಕೊಚ್ಚಾಕ್ತೀವಿ ಅನ್ನುವಂತಹ ಬೆದರಿಕೆಗಳನ್ನ ಮಾಡಲಾಗ್ತಾ ಇದೆ ಅಂತ ಈಗ ಮೊನಾಲಿಸಾ ಮತ್ತು ಅವಳ ಗಂಡ ಇಬ್ರು ಸಹ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.